ಗುಳೇದಗುಡ್ಡ ಪುರಸಭೆಯಿಂದ ಕಲುಷಿತ ನೀರು ಪೂರೈಕೆ, ಸಾರ್ವಜನಿಕರಿಗೆ ಅನಾರೋಗ್ಯದ ಭೀತಿ. ಪ್ರತಿಭಟನೆ ಎಚ್ಚರಿಕೆ ನೀಡಿದ ಕರವೇ ಕಾರ್ಯಕರ್ತರು. ಹೌದು, ಇಂದು ರವಿವಾರ ಕರವೇ ಕಾರ್ಯಕರ್ತರು ಗುಳೇದಗುಡ್ಡ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಮೇಲೆ ಹರಿಹಾಯ್ದರು. ಗುಳೇದಗುಡ್ಡ ಪಟ್ಟಣಕ್ಕೆ ಆಲಮಟ್ಟಿಯಿಂದ ಸರಬರಾಜು ಆಗುವ ಕುಡಿಯುವ ನೀರು ಸಂಪೂರ್ಣ ಕಲುಷಿತವಾಗಿದೆ. ಶುದ್ಧೀಕರಣ ಘಟಕ ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ಶುದ್ಧ ನೀರು ಪೂರೈಕೆಯಾಗಬೇಕು. ಇಲ್ಲದಿದ್ದರೆ ಕುಡಿಯಲು ಯೋಗ್ಯವಲ್ಲದ ನೀರು ಪೂರೈಕೆ ಮಾಡುತ್ತಿರುವ ಪುರಸಭೆ ವಿರುದ್ಧ ಕರವೇ ಪ್ರತಿಭಟನೆ ಮಾಡಲು ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದು ಕರವೇ ಅಧ್ಯಕ್ಷ ರವಿ ಅಂಗಡಿ ಎಚ್ಚರಿಸಿದ್ದಾರೆ. ಕಲುಷಿತ ನೀರು ಕುಡಿದರೆ ವಾಂತಿ ಭೇದಿ ಜತೆಗೆ ಚರ್ಮ ರೋಗ ಹರಡುವ ಭೀತಿ ಸಾರ್ವಜನಿಕರಿಗೆ ಕಾಡುತ್ತಿದೆ. ಈಗಾಗಲೇ ಕಲುಷಿತ ನೀರು ಕುಡಿದು ಅನೇಕ ಮಕ್ಕಳು, ವೃದ್ಧರು ಆಸ್ಪತ್ರೆಗೆ ಸೇರಿದ್ದಾರೆ. ನೀರು ಸಾಕಷ್ಟು ಕಪ್ಪು ಬಣ್ಣದಿಂದ ಕೂಡಿದೆ. ಮಕ್ಕಳು, ವೃದ್ಧರು ಕುಡಿದರೆ ಕಾಯಿಲೆ ನಿಶ್ಚಿತ ಎನ್ನುವ ಭಯವಿದೆ. ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಿರ್ಭೀತಿಯಿಂದ ಕೆಲಸ ಮಾಡಲು ರಾಜಕೀಯವಾಗಿ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಹಕಾರ ನೀಡುತ್ತಿಲ್ಲ. ಇದರಿಂದ ಮುಖ್ಯಾಧಿಕಾರಿಗಳು ಅಭಿವೃದ್ಧಿ ಕೆಲಸ ಮಾಡಲು ಅಸಹಾಯಕರಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಎಂದು ಕರವೇ ಅಧ್ಯಕ್ಷ ರವಿ ಅಂಗಡಿ ತಿಳಿಸಿದರು. 8 ದಿನಗಳ ಕಾಲಾವಕಾಶ ನೀಡುತ್ತೇವೆ. ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಆಗಬೇಕು. ಇಲ್ಲದಿದ್ದರೆ ಪುರಸಭೆ ಎದುರು ಸಾರ್ವಜನಿಕರೊಂದಿಗೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಶಾಸಕರು ಕೂಡ ಪಟ್ಟಣಕ್ಕೆ ಸರಬರಾಜು ಆಗುವ ನೀರಿನ ಘಟಕದ ದುರಸ್ತಿಗೆ ಶೀಘ್ರ ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಕರವೇ ಅಧ್ಯಕ್ಷ ರವಿ ಅಂಗಡಿ, ಉಪಾಧ್ಯಕ್ಷ ಶ್ರೀಕಾಂತ್ ಹುನಗುಂದ್, ನಿಂಗಪ್ಪ ಎನ್ನಿ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರವೇ ಕಾರ್ಯಕರ್ತರಾದ ಸೋಮು ಕಲಬುರ್ಗಿ, ವಿಜಯ್ ಕೌಶೆಟ್ಟಿ, ಆನಂದ್ ತಿಪ್ಪ, ಮಲ್ಲೇಶ್ ಮೆಂತೆ, ಮಹಂತೇಶ್ ತಿಪ್ಪ ಸೇರಿದಂತೆ ಇನ್ನೂ ಅನೇಕರು ಇದ್ದರು. ನೇಕಾರ ಜನರ ಬದುಕಿನ ಜೊತೆಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆಟ ಆಡಕತ್ತಾರಂತಂದು ಅಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಪರಿಸ್ಥಿತಿ ಇದು ಹಿಂಗೆ ಬಿಗಡಾಡಿಸ್ಬಿಟ್ಟು ಹೋತಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಕಾಲರಾ ರೋಗ, ಆಮೇಲೆ ಡೆಂಗ್ಯೂ ಜ್ವರ ಯಾವ ರೀತಿ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಅದೇ ರೀತಿ ಈಗ ನಮ್ಮ ಗುಳೇದಗುಡ್ಡದಲ್ಲಿ ನೀರು ಇದು ಫಿಲ್ಟರ್ ಆಗದೇನೆ ಬರ್ತಾ ಇದೆ. ಇದು ಫಿಲ್ಟರ್ ಆಗದೇನೆ ಬರ್ತಾ ಇದೆ. ಯಾಕಂದ್ರೆ ಇದ್ರ ಬಗ್ಗೆ ಮಾನ್ಯ ಶಾಸಕರು ಇದ್ದಾಗ ಗಮನ ಹರಿಸಬೇಕು. ಯಾಕಂದ್ರೆ ಸುಮಾರು ದಿನಗಳ ಹಿಂದೆ ಹೋಗಿ ಶಾಸಕರು ಎಲ್ಲ ಹೋಗಿ ಭೇಟಿ ಕೊಟ್ಟು ಬಂದಾರ. ಆದ್ರೆ ಫಿಲ್ಟರ್ ಹಾಕೈತೋ ಇಲ್ಲ ಅನ್ನೋದು ವಿಚಾರ ಮಾಡಿಲ್ಲ. ಅದಕ್ಕೆ ನಾವು ಇವತ್ತು ಈ ಹೋರಾಟವನ್ನು ನಾಳೆ ಈಗ ಅರ್ಜಿ ಕೊಟ್ಟು ಬರುವ ಒಂದು 4-5 ದಿನಗಳಾಗಿ ಇದು ಕುಡಿಯೋಕೆ ಅಷ್ಟಲ್ಲ ಆಯ್ತಲ್ಲ, ಮೈ ಮೇಲೆ ಹಾಕೊಂಡ್ರೆ ಚರ್ಮ ರೋಗ ಬರ್ತಂತೆ. ನಾವು ಖಾಸಗಿ ಒಂದು ವಿಜ್ಞಾನಿಗಳ ಕಡೆಯಿಂದ